ಈ ಕಳ್ಳಭಟ್ಟಿ ಸಾರಾಯಿ ದಂಧೆಯನ್ನ ಪ್ರಶ್ನೆ ಮಾಡಿದ್ದೇ ದೊಡ್ಡ ತಪ್ಪ. ಹಾಗಾದ್ರೆ ಅಬಕಾರಿ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆನೆ ಅಟ್ಯಾಕ್ ಮಾಡಿರುವಂತ ಒಂದು ಘಟನೆ ನಡೆದು ಹೋಗಿದೆ. ಕಳ್ಳಭಟ್ಟಿ ಸಾರಾಯಿ ದಂಧೆಯನ್ನ ಪ್ರಶ್ನೆ ಮಾಡಿದ್ದೇ ತಪ್ಪಾಯ್ತಾ? ಅಬಕಾರಿ ಪೊಲೀಸ್ ಪೇದೆ ಮೇಲೆನೆ ಅಟ್ಯಾಕ್ ಮಾಡಿದ್ದಾರೆ. ಮನೆಯಲ್ಲಿ ಕೂಡಿ ಹಾಕಿ ಪೇದೆಗೆ ದಂಧೆಕೋರರು ಥಳಿಸಿದ್ದಾರೆ ಮನ್ಸಿಗೆ ಬಂದಂಗೆ. ಗುರುಮಠಕಲ್ ತಾಲೂಕಿನ ಪಸಪುಲ್ ತಾಂಡಾದಲ್ಲಿ ನಡೆದಿರುವಂತಹ ಘಟನೆ. ತಪ್ಪು ಮಾಡಿದ್ರೆ ಏನು ಕೇಳಲೇಬಾರದು. ನೀವೇನಾದ್ರೂ ಮಾಡ್ಕೊಳ್ರಪ್ಪ, ನೀವು ಮಾಡ್ತಾರದೆಲ್ಲ ಕರೆಕ್ಟು ಅಂತ ಬಿಟ್ಬಿಡ್ಬೇಕು. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಪಸಪುಲ್. ನಿಮಗೆ ಮಾಹಿತಿ ನೀಡಿದವರ ಹೆಸರು ಹೇಳಿ ಅಂತ ಬೆದರಿಕೆ ಬೇರೆ ಹಾಕ್ತಾ ಇದ್ದಾರೆ. ಅಬಕಾರಿ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆನೆ ಅಟ್ಯಾಕ್ ಮಾಡಿ ಅವರನ್ನ ಒಂದು ಮನೆ ಒಳಗಡೆ ಕೂಡ್ ಹಾಕಿ ಮನ್ಸಿಗೆ ಬಂದಂಗೆ ದಂಧೆಕೋರರು ಥಳಿಸಿ ಹಾಕಿದ್ದಾರೆ. ಯಾರೇ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಅವ್ರ ಹೆಸರು ಹೇಳಿ ನಮ್ಮ ಹತ್ರ ಅಂತ ಬೆದರಿಕೆ ಬೇರೆ ಹಾಕ್ತಾ ಇದ್ದಾರೆ. ಸಾಯಿಸ್ತೀವಿ ಅಂತ ಕೊಲೆ ಬೆದರಿಕೆ ಹಾಕ್ತಾ ಇದಾರಂತೆ. ನೋಡಿ, ನೋಡಿ, ಕಳ್ಳಭಟ್ಟಿ ಯಾರ್ಯಾರು ಮಾಡ್ತಾರೆ ಅವ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ, ಗಸ್ತು ತಿರುಗೋದಕ್ಕೆ ಅಂತ ಈ ಪೇದೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅವರನ್ನ ಮನೆ ಒಳಗಡೆ ಕೂಡ ಹಾಕಿ ಮನ್ಸಿಗೆ ಬಂದಂಗೆ ಹೊಡೆದು, ಯಾರು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ರು, ನೀವು ಅವ್ರ ಹೆಸರನ್ನ ಹೇಳ್ದೇ ಇದ್ರೆ ನಿಮ್ಮನ್ನ ಸಾಯಿಸ್ತೀವಿ ಅಂತ ಕೊಲೆ ಬೆದರಿಕೆ ಹಾಕಿದ್ದಾರೆ. ಅಬಕಾರಿ ಅಧಿಕಾರಿಗಳ ಅನುಮತಿಯನ್ನ ಪಡ್ಕೊಂಡು ಆ ಕಾನ್ಸ್ಟೇಬಲ್ ಹೋಗಿದ್ರು. ನೀವ್ ಯಾಕೆ ನಮ್ಮೂರಿಗೆ ಬಂದಿದ್ದೀರಿ, ನಿಮಗ್ ಮಾಹಿತಿ ಕೊಟ್ಟವ್ರು ಯಾರು, ಮಾಹಿತಿ ಕೊಟ್ಟವನ ಹೆಸರು ಹೇಳದೇ ಇದ್ರೆ ನಿಮ್ಮನ್ನ ಬಿಡಲ್ಲ ಅಂತ ಆವಾಜ್ ಹಾಕಿ, ಆ ವೇಳೆ ಮಾಹಿತಿದಾರನಿಗೆ ಫೋನ್ ಮಾಡಿ ಆವಾಜ್ ಹಾಕಿದ್ರು ಅಲ್ಲಿನ ಮಹಿಳೆಯರು. ಸಾಲದೊಂದ ಆ ಪೊಲೀಸ್ ಕಾನ್ಸ್ಟೇಬಲ್ನ 20 ಗ್ರಾಮ್ ಚಿನ್ನದ ಸರ ಬೇರೆ ಇವ್ರುಗಳು ಕದ್ದಿದ್ದಾರೆ, ಕಿತ್ಕೊಂಡಿದ್ದಾರೆ, ದೋಚಿದ್ದಾರೆ. ಗುರುಮಠಕಲ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಅಂದ್ರೆ ಕಳ್ಳಭಟ್ಟಿ ಯಾಕೆ ಮಾಡ್ತೀರಿ, ಯಾಕೆ ದಂಧೆ ನಡೆಸಿದಿರಿ ಅಂತ ಕೇಳಿದ್ರೆ ತಪ್ಪಾಯ್ತಾ? ನಮ್ಮ ಯಾದಗಿರಿ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಹೇಶ್, ನಿಜಕ್ಕೂ ಇದು ಬಹಳ ದೊಡ್ಡ ದುರಂತ. ಯಾಕೆಂದ್ರೆ ಯಾವುದೋ ಒಂದು ಕೆಟ್ಟ ಕೆಲಸವನ್ನ ತಡೆಯೋದಕ್ಕೆ ಅಂತ ಒಬ್ಬ ಪೊಲೀಸ್ ಪೇದೆ ಆಗ್ಲಿ ಯಾರಾದ್ರೂ ಹೋಗ್ತಾರೆ ಅಂತ ಅಂದಾಗ ಅವ್ರ ಮೇಲೆ ಇವರು ತಿರುಗಿ ಅಟ್ಯಾಕ್ ಮಾಡ್ತಾರೆ, ಅವರನ್ನೇ ಇವರು ಒಳಗಡೆ ಕಟ್ಟಾಕ್ಬಿಟ್ಟು ಅವ್ರನ್ನ ಹೊಡಿತಾರೆ, ಬಡಿತಾರೆ ಅಂತಂದ್ರೆ ಏನ್ ಹಾಗಾದ್ರೆ ಕಳ್ಳಭಟ್ಟಿ ಸಾರಾಯಿ ದಂಧೆನ ಪ್ರಶ್ನೆನೇ ಮಾಡಬಾರ್ದಾ? ಏನ್ ರಿಪಬ್ಲಿಕ್ ಆಫ್ ಗುರುಮಠಕಲ್ಲ ಇದು, ಅಥವಾ ಅವ್ರ ತಾಂಡದಲ್ಲಿ ಹೆಂಗಿರುತ್ತೋ ಹಂಗೆ ಬಿಟ್ಬಿಡ್ಬೇಕಾ, ಹೇಗೆ? ಎಸ್ ಸಿಂಧೂರ, ಕರ್ತವ್ಯದಲ್ಲಿರ್ತಕ್ಕಂತ ಏನಂದ್ರೆ ಅಬಕಾರಿ ಪೊಲೀಸ್ ಪೇದೆಗೆ ಏನಂದ್ರೆ ಹಿಗ್ಗಾಮಗ್ಗ ಥಳಿಸಿರ್ತಕ್ಕಂತ ಘಟನೆ ಏನಂದ್ರೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಪಸ್ಪುಲ್ ತಾಂಡಾದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನಂದ್ರೆ ಅಬಕಾರಿ ಪೊಲೀಸ್ ಪೇದೆ ಪರಶುರಾಮ್ ರಾಠೋಡ್ ಎಂಬುವರು ಏನಂದ್ರೆ ಕಳ್ಳಭಟ್ಟಿ ಸರಾಯಿ ಏನಂದ್ರೆ ಕಾಯಿಸ್ತಾ ಇರ್ತಾರಲ್ಲ, ಅಂತ ಸಂದರ್ಭದಲ್ಲಿ ಅವರಿಗೆ ಆ ಒಂದು ಗ್ರಾಮಕ್ಕೆ ತೆರಳಿರ್ತಾರೆ. ಅಂತ ಸಂದರ್ಭದಲ್ಲಿ ಕೂಡ ಒಬ್ರು ಭೀಮರಾವ್ ಎಂಬ ಪೇದೆ ಮತ್ತು ಪರಶುರಾಮ್ ರಾಠೋಡ್ ಇಬ್ರು ಕೂಡ ಏನಂದ್ರೆ ತೆರಳಿರ್ತಾರೆ. ಅಂತ ಸಂದರ್ಭದಲ್ಲಿ ನೀವು ಈ ಗ್ರಾಮಕ್ಕೆ ಯಾಕೆ ಬಂದಿದ್ದೀರಾ, ಇಲ್ಲಿ ಯಾರು ಮಾಹಿತಿ ಕೊಟ್ರು ನಿಮ್ಗೆ, ನಾವು ಕಳ್ಳಭಟ್ಟಿ ಸರಾಯಿ ಮಾರ್ಸೋದು ನಿಮ್ಗೆ ಯಾರು ಮಾಹಿತಿ ಕೊಟ್ಟಿದ್ದಾರೆ ಅವ್ರನ್ನ ಹೇಳಿ, ಇಲ್ಲಾಂದ್ರೆ ನಾವು ನಿಮ್ಗೆ ಬಿಡಲ್ಲ, ಸಾಯಿಸ್ಬಿಡ್ತೀವಿ ಅಂತ ಕೂಡ ಅವ್ರಿಗೆ ಹಿಗ್ಗಾಮಗ ಏನಂದ್ರೆ ರೂಮಲ್ಲಿ ಕೂಡ ಹಾಕಿ ಥಳಿಸಿರ್ತಕ್ಕಂಥ ಘಟನೆ ನಡೆದಕ್ಕಂಥದ್ದು. ಏನಂದ್ರೆ ಈಗಾಗ್ಲೇ ಈ ವೇಳೆ ಏನಂದ್ರೆ ನಿಂಗಣ್ಣ ಮತ್ತು ಶಂಕರಿಬಾಯಿ ಎಂಬ ಇಬ್ಬರು ಏನಂದ್ರೆ ಮಾರಣಾಂತಿಕ ಕೂಡ ಹಲ್ಲೆಯನ್ನು ನಡೆಸಿರ್ತಾರೆ. ಈ ಸಂದರ್ಭದಲ್ಲಿ ಕೂಡ ಅವರು ಹೊಡೆದಿದ್ದಲ್ದೆ ಏನಂದ್ರೆ ಪೊಲೀಸ್ ಠಾಣೆ ಕರ್ತಂದು ಇವರು ಬಂದಿದ್ದಾರೆ, ನಮ್ಗೆ ಅಂದ್ರೆ ನಮ್ಮ ಕೆಲಸಕ್ಕೆ ಇವರು ಅಡ್ಡಿಯಾಗಿದ್ದಾರೆ ಅಂತ ಕೂಡ ಅವರು ಆರೋಪಿಸಿ ಏನಂದ್ರೆ ಪೊಲೀಸ್ ಠಾಣೆ ಮೆಟ್ಲೆ ಅವ್ರಿಗೆ ಕಂಪ್ಲೇಂಟ್ ಕೂಡ ದಾಖಲಿಸ್ತಕ್ಕಂಥದ್ದು. ಈ ಒಂದು ಪ್ರಕರಣಕ್ಕೆ ಏನಂದ್ರೆ ಕಳ್ಳಭಟ್ಟಿ ಸಾರಾಯಿ ಕಾಯಿಸೋದೇ ದೊಡ್ಡ ತಪ್ಪು. ಅಂತದ್ರಲ್ಲಿ ಕೂಡ ಥ್ಯಾಂಕ್ ಯು ಮಹೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.